ಅಂದ್ರೆ ನೀವು ಮರೀನಾ ಬೀಚಿಗೆ ಹೋದಾಗ ಅಲ್ಲಿ ಶಿವಣ್ಣ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಇದ್ರು. ಓಕೆ. ಅವ್ರು ವಾಕ್ ಮಾಡ್ತಾ ಇದ್ರು. ನಾವು ಕಾರಲ್ಲಿ ಇಟ್ಕೊಂಡು ಆಮೇಲೆ ಅವರೆಲ್ಲ ಗಡ ಬಿಟ್ಬಿಟ್ಟಿದ್ರಲ್ಲ ಬೆಳಗಿನ ಜಾವ. ಓಕೆ. ಅವ್ರು ಶೇವಿಂಗ್ ಮಾಡಿರ್ಲಿಲ್ಲ. ಹೌದು, ಇಬ್ರು ಗೊತ್ತಾ ಐಡೆಂಟಿಫೈ ಮಾಡಿದೆ. ಸರಿ ಕೂತ್ಕೊಳ್ಳಿ ಕಾರಲ್ಲಿ ಅಂತ ಹೇಳಿದೆ. ಹೋಗಿ ಈಗ ಆಗೋದಿಲ್ಲ, ವಿಲ್ ಗೋ ಟು ದಿಸ್ ಥಿಂಗ್, ಇನ್ಫಾರ್ಮೇಶನ್ ಬಂದ್ಮೇಲೆ ಹೋಗೋಣ ಅಂತ ಹೇಳಿದೆ. ನೆಕ್ಸ್ಟ್ ಈಗ ವುಡ್ಲ್ಯಾಂಡ್ಸ್ ಹೋಟ್ಲ್ ಇತ್ತು ಚೆನ್ನೈಯಲ್ಲಿ. ಚೆನ್ನೈ ವುಡ್ಲ್ಯಾಂಡ್ಸ್ ಹೋಟ್ಲ್ ಹಿಂದ್ಗಡೆ ಒಂದು ಇದಿತ್ತು, ಏನು ಗೆಸ್ಟ್ ಹೌಸ್. ಆ ಗೆಸ್ಟ್ ಹೌಸ್ ಅಲ್ಲಿ ಮೊದಲೇ ಇಟ್ಕೊಂಡಿದ್ರು ಯಾರೋ ರಾಘವೇಂದ್ರ ರಾಜ್ಕುಮಾರ್. ಹೌದು, ರಾಘವೇಂದ್ರ ರಾಜ್ಕುಮಾರ್. ಈಗ ಹೇಳೋದು ಪ್ರಸಂಗನೂ ಬಂದಿದೆ, ಈಗ ಹೇಳಲೇಬೇಕಾಗುತ್ತೆ ಸರ್, ಏನ್ ಮಾಡಕ್ಕಾಗತ್ತೆ ಈಗ. ಏನಾನ ಹಾಕೊಂಡ್ರೆ ನಮ್ಮ ಎಸ್ ಎಂ ಕೃಷ್ಣ ಅವರು ಗವರ್ನರ್ ಆಗಿದ್ದಾಗ ಈ ಸೆಂಟ್ ದಿಸ್ ಥಿಂಗ್ ಏನೋ ನೋಟಿಸ್ ನನ್ಗೆ, ನಿನ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ನಿನ್ ಮೇಲೆ. ಈ ವಿಷಯ ಮಾತಾಡಿದ್ರೆ ಈ ವಿಷಯ ಮಾತಾಡೋದಕ್ಕೆ ನಾನು ಹೇಳಿದೆ ಕ್ರಿಮಿನಲ್ ಕೇಸ್ ಎಲ್ಲ ಡಕಾಯಿತಿ ಕೇಸ್ ಹಾಕೋದು ಇದೇನ್ ಮಾಡಿದ್ರಲ್ಲ ಐ ಆಮ್ ರೆಡಿ ಅಂತ ಹೇಳಿದೆ. ಅದಕ್ಕೆ ಉತ್ತರನೂ ಕೊಟ್ಟಿಲ್ಲ. ಆಕ್ಚುಲಿ ವಾಟ್ಸ್ ದ ರೀಸನ್ ಯಾಕೆ ಹೇಳಬಾರ್ದು ಅಂತ, ಅಂದ್ರೆ ಅವ್ರ ಪರ್ಸೆಪ್ಷನ್ ಅಲ್ಲಿ ಯಾಕೆ ಹೇಳಬಾರ್ದು ಅಂತ ನೋಟಿಸ್ ಕಳಿಸಿದ್ರು ಅಂತ. ಅಲ್ಲ, ನೀನ್ ಹೇಳಿದ್ಯಾ ಇಷ್ಟೆಲ್ಲ ಮಾಡಿದ್ಯಾ, ನನ್ನ ಹೆಸರು ಹಾಗಿದೆ ಅಂತ ಹೇಳಿದೆ. ಹಾಗೆ. ಓಕೆ. ಕಡೆಗೆ ಅದಕ್ಕೆಲ್ಲ ನಾವು ಇದು ಮಾಡ್ತೀವ ಸರ್. ಹಾಗೆ ಕಡೆಗೆ ಏನಾಯ್ತು ಅಂತ ಹೇಳಿದ್ರೆ ವಿ ವೆಂಟ್ ನೈಟಲ್ಲಿ ನಮಗೆ ಮೆಸೇಜ್ ಬಂತು, ಯು ಗೋ ಟು ದಿಸ್ ಥಿಂಗ್ ಕಾಫಿ ಡೇ ಹೌಸ್ ಅಂತ. ಕಾಫಿ ಡೇ ಹೌಸ್ ಅಂದರೆ ಸಿದ್ಧಾರ್ಥ ಅವರು, ಎಸ್ ಎಂ ಕೃಷ್ಣ ಅವ್ರ ಅಳಿಯ. ಅಲ್ಲಿ ಹೋಗಿ ಇಷ್ಟೆಲ್ಲ ಆಗಿದೆ. ವಿ ವೆಂಟ್ ಮಿಡ್ ನೈಟ್ ಅಲ್ಲೇ 9-9:30 ಹೋದ್ವಿ ಸಿದ್ಧಾರ್ಥ ಕಾಫಿ ಡೇಗೆ. ಆಮೇಲೆ ಸಿದ್ಧಾರ್ಥ ಅವರು ಒಳಗಡೆ ಆಫೀಸಲ್ಲಿ ಕೂತಿದ್ರು. ಏನು ಸರ್ ನೀವು ಇಲ್ಲಿ ಬಂದ್ಬಿಟ್ಟಿದ್ರ ಬೆಳಗಿನ ಅವಲೇ ಅಂತ ಹೇಳಿ. ಇಲ್ಲಪ್ಪ, ಆ ಬೋಡಿ ಮಗ ಇದೇ ಅಂತಿದ್ದು ಪಾಪ, ಅವ್ರಿಗೆ 500 ರೂಪೀಸ್ ಬೇಡವಂತೆ, ಎಲ್ಲ 100 ರೂಪೀಸು ನಾನು ತಗೊಂಡು ಬಂದಿದ್ದೀನಿ ನೋಡು ಸೋಪ್ ಬಾಕ್ಸಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಸೋಪ್ ಬಾಕ್ಸ್ ತೋರಿಸು. ಓಕೆ. ನಮ್ದು ಒಂದು 10 ಕೋಟಿ ಇತ್ತು ಟೋಟಲ್. ಇದೆ ಇಟ್ ವಾಸ್ 20 crores ಆನ್ ದ ಟೇಬಲ್ ಆಫ್ ದ ಮಿಸ್ಟರ್ ಸಿದ್ಧಾರ್ಥ. ಆಗಿನ ಕಾಲದಲ್ಲಿ 500s and 100s. ಓಕೆ. ಕಡೆಗೆ ಸೋಪ್ ಬಾಕ್ಸಲ್ಲೆಲ್ಲ ಫಿಲ್ ಅಪ್ ಮಾಡಿದೆ. ಮತ್ತೆ ಕಾರಲ್ಲಿ ಇಟ್ಕೊಂಡ್ರಿ ಸರ್, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು. ಇಲ್ಲ, ಅವನು ನಮ್ಮ ರಜನಿಕಾಂತ್ PA ಇದ್ದಾರೆ, ಅವ್ರು ಒಂದು ಕಡೆ ಹೇಳ್ತಾರೆ ಪ್ಲೇಸ್ಗೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ಇಶ್ಯೂಸ್. ಓಕೆ. ಕಡೆಗೆ ವಿ ಕೇಮ್ ಬ್ಯಾಕ್ ಅಟ್ ಇದಕ್ಕೆ ಮತ್ತೆ ಹೋಟೆಲ್ ಬಂದಿದೆ, ಅಲ್ಲೇ ವಿ ವೇಟೆಡ್. ಮೆಸೇಜ್ ನೆಕ್ಸ್ಟ್ ಡೇ ಈವ್ನಿಂಗು ರಾತ್ರಿ 8 ಗಂಟೆಗೆ ಮೆಸೇಜ್ ಬಂತು, ಯು ಕಮ್ ಟು ದಿ PA ಹೌಸ್ ಅಂತ ಹೇಳಿದೆ. ರಜನಿಕಾಂತ್ ಅವರ PA ಮನೆಗೆ ಬನ್ನಿ. ಹೌದು. ಓಕೆ ಸರ್, ಅದು ಹೊಸದು ನಂದು ಬೆಂಗಳೂರಲ್ಲಿ ಕಬ್ಬನ್ಪೇಟೆನಲ್ಲಿ ನಿಮಗೆ ಓಣಿಗಳು ಗೊತ್ತಾ? ಸಂಧಿ ಗಲ್ಲಿ ಗಲ್ಲಿ. ಆ ಸಂಧಿ ಗೊಂದಿನಲ್ಲಿ ಇದ್ದು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿದ್ದೆ, ಶಿವರಾಜ್ಕುಮಾರ್ ಐಡೆಂಟಿಫೈಡ್ ಹೌಸ್. ಅವ್ರು ಅಲ್ಲಿ ಹೋಗಿದ್ದೆ, ಮೇಲ್ಗಡೆ ಇಷ್ಟೇ 20 ಕಾಯಿನ್ ಬಾಲ್ ಬೀತು, ಅಲ್ಲಿ ಮಿಣಿತ್ಕೊಂತ ಇತ್ತು. ಅದು ಹೋಗಿದ್ದೆ, ಮೇಲ್ಗಡೆ ಹೋಗಿ ಅಣ್ಣ ಬರಲಾ ಜೊತೆನಲ್ಲಿ ಅಂತ ಹೇಳಿದೆ. ಬೇಡ, ನೀನು ಇಲ್ಲೇ ಇರು, ಏನು ಹೇಳಕ್ ಹೋಗ್ಬೇಡ ಅಂತ ಹೇಳಿದೆ. ಸರಿ, ಅವರು ಹೋದೆ. ಮತ್ತೆ ಕೆಳಗಡೆ ಬಂದರು ಸಿಂಗ್ ಎಲ್ಲ ಮೇಲ್ಗಡೆ ತಗೊಂಡ್ಬಂದ್ಬಿಡೋಣ. ಆಯ್ತು ಸರ್. ಎಲ್ರ ಮೇಲೆ ಹಾಕೊಳ್ಳೋದು, ಈ ಕಡೆ ಟ್ರರ್ ಅಂತ ಹೇಳಿದ್ರೆ ಮೇಲ್ಗಡೆ ಹಾರ್ತದ್ದು. ಅಲ್ಲ, ದಿ ಟೆಂಪರ್ ಅಷ್ಟೊಂದಿತ್ತು ನಮಗೆ. ನಮಗೇನು ವಿ ವಾಂಟೆಡ್ ದಟ್ ರಾಜ್ಕುಮಾರ್ ಶುಡ್ ಕಮ್ ಸೇಫ್ಲಿ. ಕಡೆಗೆ ಅವನಿಗೆ ಹಾಕಿದ್ದೆ. ಕಡೆಗೆ ಅಲ್ಲ ಸರ್, ಏನಾರ ಬರವಣಿಗೆ ಏನಾರ ತಗೊಳ್ಳೋಣ ಸರ್ ಅಂತ. ಅಂದ್ರೆ ನಿಮಗೆ ಡೌಟ್ ಬರ್ಲಿಲ್ವಾ? ರಜನಿಕಾಂತ್ PA ಮನೆ ಅಂತಾರೆ, ಅಷ್ಟು ಸಣ್ಣ ಅದೆಲ್ಲ ಗೊತ್ತಿರೋದೇ ಕಥೆಗಳಲ್ಲ. ರೈಟಲ್ಲಿ ನಾವು ಆಪರೇಷನ್ ನಡೆದಿದ್ದು. ಕಡೆಗೆ ನಾವೇನ್ ಮಾಡಿದ್ವಿ, ಬೇಡಪ್ಪ ಸಿಂಗ್, ನಮಗೆ ನಮ್ಮ ಅಪ್ಪಾಜಿ ಬಂದ್ಬಿಟ್ರೆ ಸಾಕು ಅಂತ ಹೇಳಿದ್ರೆ ಸರಿ ಅಂತ ಹೇಳಿದೆ. ಯಾಕೆ ಅವ್ರು ಎಗನೆಸ್ಟ್ ಯಾಕೆ ಹೋಗೋದು ಅಂತ ಹೇಳಿದ್ರೆ ವಾಪಸ್ ಬಂದೆ. ನೆಕ್ಸ್ಟ್ ಎಲ್ಲ 20 ಕೋಟಿನೂ ಅಲ್ಲಿ ಕೊಟ್ಬಿಟ್ರಿ. 20 crores. ಓಕೆ. ಎಲ್ಲಿ ರಜನಿಕಾಂತ್ PA ಮನೆಗೆ ಹೋಯ್ತು. ಹೌದು, ಫಸ್ಟ್ 20 crores 10 crores PA ಮನೆಗೆ. ಸೆಕೆಂಡ್ ಕನ್ಸೈನ್ಮೆಂಟ್ ಗೋಸ್ ಟು ಮಿಸ್ಟರ್ ಯಾರು ಆ ಲಿಕರ್ ಅಲ್ಲಿ ಇದ್ನಲ್ಲ ಸರ್, ಅವನದು ಮನೆ ಇತ್ತು. ದೊಡ್ಡ ಜರ್ನಲಿಸ್ಟ್, ಮೀಸೆ ಎಲ್ಲ ಬಿಟ್ಟಿದ್ರಲ್ಲ. ಅಲ್ಲ ಸರ್, ನಡುಮಾರನಲ್ಲ, ಅವರೆಲ್ಲ ಎನ್ಕೌಂಟರ್ ಮಾಡ್ಬೇಕಾಗಿತ್ತು ಸರ್. ಸುಮ್ಮನೆ ನಾವು ಬಂದಿದ್ದೀವಿ. ನಡುಮಾರನು ಮತ್ತೆ ಇವನು ಮೀಸೆ ಯಾರು ಪತ್ರಿಕೆದವನು, ಅವ್ರಿಗೆಲ್ಲ ಎನ್ಕೌಂಟರ್ ಮಾಡ್ಬೇಕಾಗಿತ್ತು ನಾವೆಲ್ಲ. ನಾವು ಬಿಟ್ಟು ಬಂದ್ವಿ. ಆಮೇಲೆ ಸರಿ, ಅಲ್ಲಿಂದ ಏನಾಗೋಯ್ತು ಸರಿ ಅಂತ ಹೇಳಿದೆ. ಆಯ್ತಾ, ಅಲ್ಲಿ ಅವನಿಗೆ 20 ಕೋಟಿ ಎಲ್ಲ ಕೊಟ್ಟಿದ್ದೆ. ವಾಪಸ್ ಬಂದ್ಬಿಡಿ. ಒಂದು ದಿವಸ ಇದಕ್ಕಿದೆ, ಮತ್ತೆ ವಾಪಸ್ ಹೋಗೋಣ ಬಾರಪ್ಪ. ಏನು ಸರ್ ಬಂದಿದ್ದಾನೆ? ಅಲ್ಲಿ ವೀರಪ್ಪನ್ ಅಲ್ಲಿ ಬಿಟ್ಟಿದ್ದೆ, ವೀರಪ್ಪನ್ ರಾಜ್ಕುಮಾರ್ ಬಿಟ್ಟಿದ್ದೆ, ಹೋಗ್ತಾನೆ, ನಾವು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ. ಆಯ್ತು ಸರ್, ನಮ್ಗೆ ರಾತ್ರಿ ಹೊರಗಿದ್ದಾವ ಅಷ್ಟೊಂದಿಗೆ ಬಿಟ್ಬಿಟ್ವಿ ನಾವು. ವಿ ವೆಂಟ್ ಅಪ್ ಟು ಮೇಟೂರಿಂದ ಈರೋಡ್ ಬರುತ್ತೆ, ಈರೋಡ್ ರೋಡ್ ಜಂಕ್ಷನ್. ಅಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ ಫಾರೆಸ್ಟಲ್ಲಿ ಹೋಗ್ಬೇಕು ನಾವು. ಫಾರೆಸ್ಟಲ್ಲಿ ಹೋದ್ವಿ ನಾವು. ಹೋಗಿದ ತಕ್ಷಣ ಅಲ್ಲಿ ರಾಮರಾಜು ಅವ್ರ ಮನೆ ಹತ್ರ ಹೋಗಿ, ರಾಮರಾಜು ಈಸ್ ದಿಸ್ ಥಿಂಗ್ ವೆರಿ ಕ್ಲೋಸ್ ವಿತ್ ವೀರಪ್ಪನ್, ಅವ್ರ ಮನೆ ಹತ್ರ ಬಿಟ್ಟಿದ್ದೆ. ಅವ್ನು ಅಲ್ಲಿಂದ ಅಷ್ಟು ದೂರದಲ್ಲಿ ಹೊರಟ
ಯಾರು ವೀರಪ್ಪನ್ ಹೋಗಿದ್ದೆ. ನಾವು ನೋಡ್ತಾ ಇದ್ದ ಗುಂಪಿನ ಪೊಲೀಸವನ ಅಲ್ಲೇ ಅಲ್ಲೇ ತುಬಾಕಿನ ಹೊಡೆದಾಕ್ಬಿಡ್ತಾ ಇದ್ದ ಅವನು. ಪೊಲೀಸ್ ಅವನ ಡೆಡ್ ಅವನು. ಹಾಗಾದ್ರೆ ರಾಜ್ಕುಮಾರ್ ಅವರನ್ನ ಕರ್ಕೊಂಡು ಬರೋಕ್ಕಿಂತ ಮುಂಚೆ ನೀವು ಅಲ್ಲಿದ್ರ? ಮುಂಚೆನ ಆದ್ರೆ ನೀವು ನೋಡಿದ್ರೆ ರಾಜ್ಕುಮಾರ್ ಅಲ್ಲಿ ಬಿಟ್ಟಿದ್ದೆ ಅವನು. ಸ್ವಲ್ಪ ಹೊತ್ತಿಗೆ ನಾವು ಹೋದ್ವಿ. ಓ ಸರಿ, ಓಕೆ. ಅವರೆಲ್ಲ ಬಹಳ ಹುಷಾರು ಸರ್. ಏನ್ ಮಾಡ್ಕೊಂಡು ನಿಂತಿರ್ತಾರೆ ಸರ್. ನೀವೆಲ್ಲಿ ಅಯ್ಯೋ ರಾಮ ಅವನ ಜೊತೆಯಲ್ಲಿ ಯಾರು ಸೇತುಕೊಳ್ಳಿ ಗೋವಿಂದನ ಅವರು ಇದ್ದಲ್ಲ ಇದ್ರ. ಅವರೆಲ್ಲ ಮುಂದೆ ಇಟ್ಕೊಂಡಿದ್ದೆ ನಾವೇನಾದ್ರು ಮುಂದೆ ಹೋಯ್ತು ಅಂದ್ರೆ ಹೊಡೆದಾಕ್ಬಿಡ್ತಾರೆ. ಈ ದುಡ್ಡು ಕೂಡ ಹೋಗುವ ಅಷ್ಟೇ. ಆ ಕಡೆ ಫಾರೆಸ್ಟ್ ಅಲ್ಲಿ ಹೋದಾಗ ನಮ್ಗೆಲ್ಲ ಸರ್ಚ್ ಮಾಡ್ತಾರೆ ಏನೇನು ನಿಂತ್ಕೊಂಡು ಬಂದಿದ್ದಾರೆ ಅಂತ. ಒಂದು ಪೇರೇನ ಹೆಂಗೆ ವೇಲೆ ಕೊಂಡ್ರೆ ಅದು ಇದು. ನಾವೆಲ್ಲ ಅಷ್ಟೊತ್ತೆ ತಲೆ ಎಲ್ಲ ಬೋಳಿಸ್ಬಿಟ್ಟಿದ್ವಿ ನಾವು. ಓಕೆ. ದಿಸ್ ಇಸ್ ರಾಮರಾಜ್ ಹೌಸ್. ಓಕೆ, ಹಿಂದೆ ಫೋಟೋ ಇದೆ. ಹಿಂದೆ ಇರ್ಬೇಕಲ್ಲ. ಓಕೆ, ಕಾಣಿಸ್ತಾ ಇದೆ. ಸೊ ಆ ಮೂಮೆಂಟಲ್ಲಿ ನೀವು ಅಣ್ಣವ್ರು ನೋಡಿದಾಗ ಅಣ್ಣವ್ರಿಗೆ ನೋಡಿದಾಗ ನಮ್ಗೇನೆಲ್ಲ ಪಿಕ್ಚರ್ಗಳೆಲ್ಲ ನೋಡಿರ್ತೀವಿ. ಅಣ್ಣವ್ರಿಗೂ ನೋಡಿರ್ತೀವಿ, ಬಂದೋಬಸ್ತ್ ಎಲ್ಲ ಮಾಡಿರ್ತೀವಿ. ಎಲ್ಲೆಲ್ಲ ಹೋಗ್ತಾರೆ. ಹೋದ್ವಿ ಕಾಲು ಮುಕ್ಕೊಂಡಿದ್ದೆ. ಅಣ್ಣ ಅಂತ ಹೇಳಿದ್ರೆ ಒಂದೆರಡು ಕಣ್ಣೀರು ಹಾಕೊಂಡಿದ್ದೆ, ಮೊಸಳೆ ಕಣ್ಣೀರು ಹಾಕಿದ್ದೆ, ಅಂತ ಹೇಳಿದ್ದೆ. ಸರಿ, ಅವನ ನಮ್ಮ DIG ಕಾಲೆಲ್ಲ ಮುಕ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮೆಸೇಜ್ ಹೋಗಿತ್ತು. ಯಾರಿಗೆ? ಅಮ್ಮಗೆ, ಪಾರ್ವತಮ್ಮ ಅವ್ರಿಗೆ. ಅವರು ಸಹ ಬಂದಿದ್ರು ಅಲ್ಲಿಗೆ. ಕಡೆಗೆ ನಮ್ಮ DIG ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಎರಡು ಹೆಲಿಕಾಪ್ಟರ್ ಬಂತು ಅವನಿಗೆ. ಓಕೆ. ಈಗ ರಾಮರಾಜ್ ಅವರು ಮನೆ ಹತ್ರ ಫಾರೆಸ್ಟ್, ಅದು ಡೀಪ್ ಇನ್ಸೈಡ್ ದಿ ಫಾರೆಸ್ಟ್ ಅಲ್ಲ. ಓಕೆ. ಸರಿ, ಅಲ್ಲಿಗೆ ಬಂತು. ಅಲ್ಲಿಗೆ ಬಗ್ಗೆ ನೆಕ್ಸ್ಟ್ DIG ಹೇಳಿದ್ರು, ಇಲ್ಲಪ್ಪ ಇವರಿಬ್ಬರಿಗೂ ಕರ್ಕೊಂಡಿದ್ದೆ, ಇವ್ರು ಗೋ ಟು ಬ್ಯಾಂಗ್ಳೂರ್ ಅಂತ ಹೇಳಿದ್ರು. ನಮ್ಗೇನು ಬೇಕು ಅವ್ರಿಗೆ ಹೇಳಿದ್ರೆ ಸರಿ ಅಷ್ಟೇ ಅಂತ ಹೇಳಿದೆ. ಸೊ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಇಬ್ಬರಿಗೂ ಅಲ್ಲಿ ಹೋಗಿದ್ದೆ ಮೈನ್ ರೋಡ್ಗೆ. ಅಲ್ಲಿ ಫ್ಲೈಟ್ ಎಲ್ಲ ಬಂದಿತ್ತು, ಅಲ್ಲಿಂದ ಕೂಡಿಸ್ಬಿಟ್ಟಿತ್ತು ಬಂದೆ. ಸರ್, ಸುಮಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀರಿ, ಸುಮಾರು ಕೆಲಸಗಳನ್ನು, ಅದ್ಭುತ ಕೆಲಸಗಳನ್ನು ಈ ವೃತ್ತಿಯಲ್ಲಿ, ಬಹಳ ಪವಿತ್ರವಾದಂಥ ವೃತ್ತಿಯಲ್ಲಿ. ಸರ್, ಈ ಕೇಸ್ ಇದೆಯಲ್ಲ ಸರ್, ಡಾಕ್ಟರ್ ರಾಜ್ಕುಮಾರ್ ಇದೊಂದು ಸುಮ್ಮನೆ ಕೇಸ್ ಆಯಿತು. ಬಿಕಾಸ್ ನಂದು ಲೈಫ್ ಅಂಡ್ ಡೆತ್ ಇತ್ತು ಅದರಲ್ಲಿ. ನಾವು ಕೊಡುವಾಗ, ನಾವು ತಗೊಂಡು ಹೋಗುವಾಗ ಏನೋ ಒಂದು ಆಗಿದ್ರೆ ಆ ಪೆರ್ಗುಡ್ಡದಲ್ಲಿ ಅವನು ಇಲ್ಲ ನಾನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಮುಗಿದೋಗ್ತಾ ಇತ್ತಲ್ಲ ಕತೆಗಳು. ಓಕೆ, ಅಲ್ಲೇನಾದ್ರೂ ಸಿಕ್ಬಿಟ್ಟಿದ್ರೆ ಈ ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು, ತಮಿಳ್ನಾಡು ಪೊಲೀಸರ ಪಾಲಾಗ್ಬಿಡ್ತಿತ್ತು. ಹೋಗಿದ್ಯಾರು ಸಂಗ್ರಾಮ್ ಸಿಂಗ್ ಅವರು. ಸೊ ಇಷ್ಟೆಲ್ಲ ಅದ್ಭುತವಾದಂತಹ ಜೀವನವನ್ನು ಸಾಗಿಸ್ಕೊಂಡ್ ಬಂದಿದ್ದೀರಿ, ರಿಟೈರ್ಡ್ ಆದ್ರಿ. ಹೌ ವಾಸ್ ಯುವರ್ ರಿಟೈರ್ಡ್ ಲೈಫ್? ಹೆಂಗ್ ನಡೀತಾ ಇದೆ ಈಗ? ಸರ್, ರಿಟೈರ್ಡ್ ಆದ್ಮೇಲೆ ಆರಾಮಾಗಿದ್ದೇನೆ ಸರ್. ನಮ್ಗೇನು ಇದಿಲ್ಲ ಸರ್ ನಮಗೆ. ಯಾಕಂದ್ರೆ ನಮ್ಮ ಮೇಲೆಲ್ಲ ಕೇಸ್ಗಳು, CBI ಕೇಸ್ಗಳು ಅದೆಲ್ಲ ಮಾಡಿ ನಮ್ಗೆ ಅರೆಸ್ಟ್ ಎಲ್ಲ ಮಾಡಿದ್ರು. ನಾವು ಹೆದರ್ತೀವ ಸರ್ ನಾವು. That is impossible. Whatever the CBI has done is a false case for us. That has been argued before the High Court. High Court only accepted our version. Why CBI should not be arrested ಅಂತ ಹೇಳಿದೆ. ಓಪನ್ ಆಗಿ ಕೇಳ್ಬಿಟ್ರಲ್ಲ ಅವ್ರ ಅಡ್ವೊಕೇಟ್ಗೆ. ಇಲ್ಲ ಸರ್, ಹೌದು ಆಗಿರೋದು ಆಗೋಗ್ಬಿಟ್ಟಿದೆ ಸರ್, ವಿ ಡೋಂಟ್ ಗೋ ಫರ್ದರ್. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಅವ್ರನ್ನ ಹೋಗೋದಿಲ್ಲ ಸರ್, ಕೇಸ್ ವಿಲ್ ಎಂಡ್ ವಿತ್ ದಿಸ್. ಓಕೆ ಸರ್, ಫೈನಲಿ ಐ ವುಡ್ ಲೈಕ್ ಟು ಆಸ್ಕ್ ಯು ಒಂದಿಷ್ಟು ಇಂಪಾರ್ಟೆಂಟ್ ಅಂದರೆ ಫೇಮಸ್ ನೇಮ್ಸ್ಗಳನ್ನು ಹೇಳ್ತೀನಿ. ಒನ್ ವರ್ಡಲ್ಲಿ ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಒನ್ ವರ್ಡಲ್ಲಿ ರ್ಯಾಪಿಡ್ ಫೈರ್. ಒನ್ ವರ್ಡಲ್ಲಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದು. ಕ್ರೈಮ್ ವರ್ಲ್ಡಲ್ಲಿ ಅವ್ರ ಬಗ್ಗೆ ಹೇಳೋದೇನು ಸರ್? ಅವ್ರಿಗೆ ಕ್ರೈಮ್ ಬಗ್ಗೆ ಅಲ್ಲ, ಬೇರೆ ಪೊಲೀಸರ ಬಗ್ಗೆ, ಪೊಲೀಸರ ಹೆಸರನ್ನು ಕೇಳ್ತೀನಿ, ನಿಮ್ಮ ಕೊಲೀಗ್ ಹೆಸರನ್ನು ಕೇಳ್ತೀನಿ, ನಿಮ್ಮ ಹೈಯರ್ ಆಫೀಸರ್ಸ್ ಹೆಸರನ್ನು ಕೇಳ್ತೀನಿ. ಹೌದು ಸರ್, ಏನು ಅನ್ಸುತ್ತೆ ನಿಮಗೆ ಅವ್ರ ಬಗ್ಗೆ? ಅವ್ರೊಂದು ಸ್ಫೂರ್ತಿಯಿಂದ ಹೇಳಿದ್ರಲ್ಲ, ಅವರೊಂದು ಸ್ಫೂರ್ತಿಯಿಂದ ನಾವು ಬೆಂಗಳೂರಲ್ಲಿ ನಾವು ನೆಲೆ ಮಾಡಿದ್ವಿ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ವಿ, ಒಳ್ಳೊಳ್ಳೆ ರೋಡ್ಗಳಿಗೆ ಒಳ್ಳೊಳ್ಳೆ ಕೇಸ್ಗಳು ಇದೆಷ್ಟೆಲ್ಲ ಮಾಡಿರೋದು ಅವರು ಒಂದು ಸ್ಫೂರ್ತಿಯಿಂದ ಸರ್, ಅವರ ಹೇಳಿಕೆಯಿಂದ ನಾವು ಮಾಡಿದ್ವಿ ಸರ್ ನಾವು. ಓಕೆ, ಕಮಿಷನರ್ ಗರುಡಾಚಾರ್ಯ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಇವತ್ತಿನ ದಿವಸ ನಮ್ಮ ಮರೆಯಕ್ಕಾಗತ್ತೆ ಸರ್ ಗರುಡಾಚಾರ್ಯ ಸಾಹೇಬರಿಗೆ. ಏನೋ ಹೊಡೆದ್ಬಿಟ್ಟಿದೆ, ಎಲ್ಲ ರಕ್ತ ಬರ್ತಾ ಇದೆಯಲ್ಲ, ಯು ಆರ್ ಸಸ್ಪೆಂಡೆಡ್ ಅಂತ ಹೇಳ್ತಾ ಇದ್ರು. ಹೌದಾ ಸರ್, ಇನ್ಮೇಲಿಂದ ಮಾಡಲ್ಲ ಸರ್, ಹಾಗೆ ಸರ್ ಹೀಗೆ ಸರ್ ಅಂತ ಹೇಳೋದು. ಈಗ ಅವ್ರು ಬರ್ತಾ ಇದಾರೆ ಪೊಲೀಸ್ ಸ್ಟೇಷನ್ಗೆ, ಹೊಡಿಬೇಡ ಕುಡಿಸ್ಕೊಂಡಿದ್ರೆ ಇದು ಮಾಡೋ, ಸರಿ ಸರ್ ಅಂತ ಹೇಳ್ತಾರೆ. ಅವ್ನು ಬರ್ತಾ ಇದ್ದ ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಮತ್ತೆ ಅದೇ ಮಾಡು. ಓಕೆ, ಕಮಿಷನರ್ ಹರ್ಲಂಕರ್ ಸರ್, ಪಾಪ ಇಸ್ ನೋ ಮೋರ್. ಪಾಪ ಅವರು ಸತ್ತೋದ್ರು. ಪಾಪ ಅವ್ರ ಡೆಡ್ ಬಾಡಿನ ಸೈಂಟ್ ಜಾನ್ ಹಾಸ್ಪಿಟ್ಲ್ಗೆ ಇದು ಮಾಡಿದ್ರು. ಏನೋ ಅಲ್ಲಿ ಮಾಡಿದಾಗ ಅದ್ರ ದಿ ಬ್ಯೂಟಿ ಆಫ್ ದಟ್ ಕೇಸ್ ಈಸ್ ಅವ್ರ ಮಗನೇ ಅವರಿಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು. ಓ ಮೈ ಗಾಡ್. ಆಯ್ತು ಬಿಡಿ. ಕಮಿಷನರ್ ಶ್ರೀನಿವಾಸುಲು ಸರ್, ಶ್ರೀನಿವಾಸುಲು was the commissioner. It is when he took over as the commissioner of police. By that time Bangalore ಬಹಳ ಉರಿದೋಗ್ತಾ ಇತ್ತಲ್ಲ. ನೋಡಿದ್ರೆ ಆ ಕಡೆ ನೋಡಿದ್ರೆ ಬಲರಾಮ್ದ ಮರ್ಡರ್ ಆಗಿತ್ತು, ಈ ಕಡೆ ಜಯರಾಜ್, ಈ ಕಡೆ ಕೊತ್ವಾಲ್. ಹೌದು ಸರ್, ಈ ಕಡೆ ಡೆಡ್ಲಿ ಸೋಮಾರು, ಇದೆಲ್ಲ ಆಗ್ತಾ ಇತ್ತು. ಅವ್ರಿಗೆ ನಿಲ್ಸೋದೇ ಕಷ್ಟ ಆಗೋದು ಬೆಂಗಳೂರು ಸಿಟಿನಲ್ಲಿ ಇದೆ. ಆಗ ಈ ಫಾರ್ಮ್ ದಿಸ್ ಆಂಟಿ ಸ್ಕ್ವಾಡ್. ಹೌದು, ನಾನು ಹಸೀಬು, ಅಶೋಕ್ ಕುಮಾರ್, KVK ರೆಡ್ಡಿ, ಭೀಮಯ್ಯ ಇವೆಲ್ಲ ನಾವು ಸೇರ್ಕೊಂಡಿದ್ದೆ. ನಾವು ಕರ್ಬ್ಡ್ ಮೋರ್ ದನ್ 200 ರೌಡೀಸ್ ಆರ್ ಕರ್ಬ್ಡ್. ಓಕೆ,
ಶ್ರೀನಿವಾಸುಲು ಅವ್ರ ಟೈಮಲ್ಲಿ. ಹಾ ಓಕೆ ಅಲ್ಲ ಅವ್ರು ಮಾಡಿದ್ರು ಸಬ್ಸಿಕ್ವೆಂಟ್ ಅಲ್ಲಾಗಿ ನಡೀತಾ ಇತ್ತು. ಓಕೆ ಸಾಂಗ್ಲಿಯಾನ ಹಾ ಸಾಂಗ್ಲಿಯಾನ ಸಾಂಗ್ಲಿಯಾನ ಬಂದಿದ್ದು ಅಷ್ಟು ಇದಾಗ್ತಾ ಇರಲಿಲ್ಲ ಸರ್. ಓಕೆ ಇದೆಲ್ಲ ಅವ್ರದೆಲ್ಲ ಬೇರೆ ಥಿಯರಿ ಅವ್ರು ಬೇರೆ ಇತ್ತು. ಓಕೆ ಅಬ್ದುಲ್ ಅಜೀಮ್ ನಿಮ್ಮ ಕೊಲೀಗ್. ಅಬ್ದುಲ್ ಅಜೀಮ್ ನಾವೆಲ್ಲ ಸರ್ ಎಲ್ಲ ನಾವು ಊಟ ಮಾಡಬೇಕು ಅಂದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ವಿ. ಓಕೆ ಇನ್ನು ಕ್ರೈಮ್ ವರ್ಲ್ಡಲ್ಲಿ ನಾವು ಊಟ ಮಾಡೋದಂದ್ರೆ ಕಷ್ಟ ಆಗುತ್ತೆ ಸರ್. ಅದು ಹಾಗೆಲ್ಲ ಇಲ್ಲ, ಎಲ್ಲರೂ ಒಂದೇ ಇದ್ರಲ್ಲಿ ಮಾಡ್ಬೇಕು. ಓಕೆ ಬಿ ಕೆ ಲಾಸ್ಟಲ್ಲಿ ಸೋಮನಿಗೆ ಎನ್ಕೌಂಟರ್ ಆಗುವಾಗ ಇವನೇ ಯಾರು ಅರ್ಜುನೇ ಹೋಗಿದ್ದು, ಏ ಸೋಮ ಬೇಡ ಬೇಡ ಓಡಬೇಡ, ನಿನ್ಗೆ ಫೈರ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿ ಕಡೆಗೆ ಅವನು ಓಡಕ್ ಹೋದ. ಅರ್ಜುನಲ್ಲಿ ಶಾರ್ಟ್ ಡೆಡ್. ಓಕೆ ಬಿ ಕೆ ಶಿವರಾಮ್. BK ಶಿವರಾಮ್ ಏನು ಸರ್, ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಲೈಕ್ ಅಶೋಕ್ ಕುಮಾರ್ಗೆ ಬೀಟ್ ಮಾಡೋಕ್ಕಾಗಲ್ಲ ಯಾರು ಶಿವರಾಮ್. ಟೈಗರ್ ಬಿ ಬಿ ಅಶೋಕ್ ಕುಮಾರ್. BB ಅಶೋಕ್ ಕುಮಾರ್ ಏನು ಸರ್, ನಾವೆಲ್ಲ ಟೀಮ್ ಮೆಂಬರ್ಸ್ ಅಲ್ಲ ನಾವೆಲ್ಲ. ಓಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಸರ್ ಮೋದಿಗೆ ಕಂಪೇರ್ ಮಾಡೋದಕ್ಕೆ ಈ ವರ್ಲ್ಡ್ ಅಲ್ಲಿ ಯಾರು ಇಲ್ಲ. ಬಿಕಾಸ್ ಒನ್ ಆಫ್ ದ ಪ್ರೆಸಿಡೆಂಟ್ ಫಾರ್ ಸೋ ಮೆನಿ ಕಂಟ್ರೀಸ್. ಓಕೆ ವೇರ್ ಆಲ್ ಫೇವರಿಟಿಸ್ ಆಫ್ ಮಿಸ್ಟರ್ ನರೇಂದ್ರ ಮೋದಿ. ಓಕೆ ಬಿ ಎಸ್ ಯಡಿಯೂರಪ್ಪ. ಯಡಿಯೂರಪ್ಪ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಸರ್. ಹಾಗೇನಿಲ್ಲ, ರಾಜಕೀಯದಲ್ಲಿ ಏನು ಹೇಳ್ತಾ ಇರುತ್ತೆ ಸರ್, ಅದು ನಾವೇನು ಮಾಡೋಕ್ಕಾಗುತ್ತೆ. ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್. DK ಶಿವಕುಮಾರ್ ಸರ್ ಈಸ್ ಅ ವೆರಿ ಗುಡ್ ಫೆಲೋ ಸರ್. ಬಿಕಾಸ್ ವೆನ್ ಐ ವಾಸ್ ಇನ್ ರಾಜಾಜಿನಗರ, ಪಾಪ ಅವನು ಚಿಕ್ಕ ವಯಸ್ಸು ಸರ್. ಆಗ ಅವ್ರಿಗೆ 15-16 ವರ್ಷದ ಹುಡುಗರು ಆಗೇನು ಮಾಡ್ತಾ ಇದ್ರು, ಅಲ್ಲಿ ಸೈಕಲ್ ಇವ್ನು ಕೊತ್ತಾರ ಜನ ಏನು ಮಾಡೋದು, ಎಲ್ಲ ಮೋಟರ್ ಸೈಕಲ್ಗಳೆಲ್ಲ ಎಲ್ಲ ಹೋಗ್ತಾರೆ, ಅಲ್ಲೇ ಇಟ್ಬಿಡು, ಅಲ್ಲೇ ಪಾರ್ಕ್ ಮಾಡ್ರು. ಆ ಮೋಟರ್ ಸೈಕಲಲ್ಲಿ ಎತ್ಕೊಂಡು ಇವ್ನು ನೋಡ ಡಿ ಕೆ ಶಿವಕುಮಾರ್. DK. ಓಕೆ ನಾಟ್ ಪಾಪ ಈಸ್ ನಾಟ್, ಬಿಕಾಸ್ ಐ ಅಪ್ರಿಷಿಯೇಟ್ ಫಾರ್ ಇಸ್ ಬ್ರೇವ್ನೆಸ್. ಓಕೆ ಎಚ್ ಡಿ ದೇವೇಗೌಡರು. ದೇವೇಗೌಡರು ಸರ್ ಅವರೆಲ್ಲ ದೇವರು ನಮ್ಮ ಕರ್ನಾಟಕಕ್ಕೆ ಸರ್. ಯಾಕಂದ್ರೆ ಇವತ್ತಿನ ದಿವಸ ದೇವೇಗೌಡರು ಅವರು ಇದು ಆಲ್ಸೋ 92 years. ಎಸ್ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ದೇ ಡಿಡ್ ಇಟ್. ಕರ್ನಾಟಕಕ್ಕೆ ಏನು ಮುಂದೆ ಬರಬೇಕು, ಪೊಲೀಸ್ ಒಂದೇ ಅಂತ ಹೇಳಲ್ಲ, ಬೇರೆ 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 ಇಲಾಖೆಗಳಿದೆ, ಅವ್ರಿಗೆಲ್ಲ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ದೇವೇಗೌಡ, ಲೈಕ್ SM ಕೃಷ್ಣ, ಇವ್ರಿಗೆಲ್ಲ ಮಾಡಿದ್ರು ಸರ್. ಈಗ ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೆಸರು ಹೇಳ್ಕೊಂಬಿಡಿ, ನೀವು ಹೇಳ್ಬಿಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸುಮಾರು ವಿಷಯಗಳನ್ನು ನಮ್ಮ ಸಮಗ್ರ ವಾಹಿನಿಯ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮ್ಮ ವೃತ್ತಿ ನಿಜವಾಗಲೂ ಅದ್ಭುತವಾದಂತಹ ವೃತ್ತಿ. ಸಮಾಜದಲ್ಲಿರುವಂತಹ ಕಳಂಕವನ್ನು ತೆಗೆದುಹಾಕುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ಭಗವಂತ ನಿಮಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಭಾಗಗಳನ್ನು ಕೊಟ್ಟು ಕಾಪಾಡಲಿ. ರಾಜ್ಯದ ಜನತೆಯ ಆಶೀರ್ವಾದ, ಆ ನ್ಯಾಯದೇವತೆ ಆಶೀರ್ವಾದ ನಿಮ್ಮ ಮೇಲೆ ನಿರಂತರವಾಗಿರಲಿ ಅಂತ. ಬೆಂಗಳೂರಲ್ಲಿ ನಮ್ಮ ಟೀಮ್ ಹೆಸರು ಹೇಳಿದ್ರೆ ಎಲ್ಲರೂ ಪರವಾಗಿಲ್ಲಪ್ಪ ಅಂತಾರೆ. ಓಕೆ ಟೀಮ್ ಇಸ್ ನಾಟ್ ದೇರ್ ಇನ್ ಪ್ರೆಸೆಂಟ್ ಟೈಮ್. ಅಂದರೆ ನಿಮ್ಮ ಥರದ ಕಾರ್ಯದ ಶೈಲಿ ಈಗಿನ ಪೊಲೀಸರಲ್ಲೂ ಬರಲಿ ಅಂತ ನಾವೆಲ್ಲ ಹಾರೈಸ್ತೀನಿ ಸರ್. ಹೌದು ಸರ್, ಹಾರೈಸ್ಬೇಕು. ನಾವು ಫೆರೋಷಿಯಸ್ ಆಗಿದ್ವಿ ನಾವೆಲ್ಲ. ಓಕೆ ಬಹಳ ಫೆರೋಷಿಯಸ್, ಹಿಡ್ಕೊಂಡು ಬಡಿಯೋದೇ ಕಲ್ಸ್ಕೊಡು. ಈಗೆಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ದಿ ಗೌರ್ಮೆಂಟ್, ಬಿಕಾಸ್ ಆಫ್ ದಿ ಹ್ಯೂಮನ್ ರೈಟ್ಸ್, ಇವೆಲ್ಲ ಇರೋದ್ರಿಂದ ಮಾಡೋರು ಕೆಲಸ ಮಾಡ್ತಾನೆ ಇರ್ತಾರೆ. ಓಕೆ ವೀಕ್ಷಕರೇ, ಒಟ್ಟಾರೆಯಾಗಿ ಇದು ಖ್ಯಾತ ನಿವೃತ್ತ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿರುವಂಥ ಸಂಗ್ರಾಮ್ ಸಿಂಗ್ ಅವರ ಮನದಾಳದಂತಹ ಮಾತು. ಒಟ್ಟಾರೆಯಾಗಿ ಇದು ಇವತ್ತಿನ ಸಮಗ್ರ ನ್ಯೂಸ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನೋಡಿ.